ಬಹಳಷ್ಟು ಜನ ಎಡುವುದು ಯಾವುದರಲ್ಲಿ ಅಂತಂದರೆ, ಇನ್ನೂ ಈ ಡಿವೋರ್ಸ್ ಪ್ರಾಸೆಸ್ಸಲ್ಲೇ ಇರುತ್ತೆ, ಆಗಲೇ ಇನ್ನೊಬ್ಬರನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ತೀರ್ಮಾನ ಮಾಡ್ಕೊಂಡ್ಬಿಟ್ಟು, ಅಥವಾ ಮತ್ತೊಬ್ಬರ ಹತ್ರ ಡೇಟಿಂಗ್ ಶುರು ಮಾಡಿರ್ತಾರೆ, ಅಥವಾ ಮತ್ತೊಬ್ಬರ ಹತ್ರ ಲಿವ್ ಇನ್ ರಿಲೇಷನ್ಶಿಪ್ ಶುರು ಮಾಡಿರ್ತಾರೆ. ಭಾರತ್ ಮ್ಯಾಟ್ರಿಮೋನಿ ಅಲ್ಲಿ ಇಲ್ಲಿ ಎಲ್ಲಾನು ಅಪ್ಲೈಡ್ ಫಾರ್ ಡಿವೋರ್ಸ್ ಅಂತ ಹಾಕಲ್ಲ, ಡಿವೋರ್ಸ್ಡ್ ಅಂತಾನೆ ಹಾಕಿ ಹೊರಟೋಗ್ಬಿಟ್ಟು. ನಮಸ್ಕಾರ. ನಮ್ಮ ಕನ್ನಡ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸಹ ಹೃತ್ಪೂರ್ವಕವಾದಂತಹ ವಂದನೆಗಳು. ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳುತ್ತಾ ಹೋಗಲಿ, ವೈವಾಹಿಕ ಜೀವನದ ಮೌಲ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲಿ ಎನ್ನುವ ಒಂದು ಸದುದ್ದೇಶದಿಂದ ನಮ್ಮ ಕನ್ನಡ ಚಾನೆಲ್ನ ಮೂಲಕ ಹಲವಾರು ಎಪಿಸೋಡ್ಗಳನ್ನು ಮಾಡ್ತಾ ಬಂದಿದ್ದೀವಿ. ಇದಕ್ಕೆ ನೀವೆಲ್ಲ ಬಹಳಷ್ಟು ತುಂಬು ಹೃದಯದಿಂದ ಸ್ಪಂದಿಸ್ತಾ ಇದ್ದೀರಾ. ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಕನ್ನಡ ಚಾನೆಲ್ನ ಎಲ್ಲ ಸಿಬ್ಬಂದಿಗಳ ಪರವಾಗಿ ನಿಜವಾಗಿಯೂ ಋಣಿಯಾಗಿದ್ದೇನೆ. ವಿವಾಹ ಜೀವನದಲ್ಲಿ ಬರ್ತಕ್ಕಂಥ ಹಲವಾರು ಏರುಪೇರುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೆಲವಾರು ಪ್ರಶ್ನೆಗಳು ನಮ್ಮನ್ನು ಕಾಡುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಜನರು ಕೋರ್ಟ್ಗೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗದೇನೆ ಕಂಡುಕೊಳ್ಳಲಿ ಎನ್ನುವ ಉದ್ದೇಶದಿಂದ ವಿವಾಹ ಒಂದು ಚಿಂತನ ಅಂತ ಹೇಳಿ ಒಂದು ಪುಸ್ತಕವನ್ನು ಬರೆದಿದ್ದೇನೆ. 50 ಎಸ್ಸೆಗಳಿರ್ತಕ್ಕಂತಹ ಒಂದು ಪುಸ್ತಕ. ಹಾಗೆಯೇ ಸುಖ ಸಂಸಾರಕ್ಕೆ 100 ಮಾತುಗಳು ಅಂತ ಟಿಪ್ಸ್ ಥರ ಇರತಕ್ಕಂಥ ಒಂದು ಸಣ್ಣ ಪುಸ್ತಕವನ್ನು ಸಹ ಬರೆದಿದ್ದೇನೆ. ಇವೆರಡರ ಜೊತೆಗೆ ಅಮ್ಮ ನೀ ಏಕೆ ಮದುವೆ ಆದೆ ಅಂತ ಒಂದು ಸಣ್ಣ ಕಿರು ಕಾದಂಬರಿಯನ್ನು ಬರೆದಿದ್ದೇನೆ. ಈ ಪುಸ್ತಕಗಳನ್ನು ನೀವು ಸಪ್ನಾ ಆನ್ಲೈನ್ನಲ್ಲಿ ವಿಕಾಸ ಪ್ರಕಾಶನದವರ ಹತ್ತಿರ, ಅಂಕಿತಾ ಪ್ರಕಾಶನದವರ ಹತ್ತಿರ ತಗೊಳ್ಬಹುದು. ಓದಿದರೆ ಬಹುಶಃ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಬಹುದು ಅಂತ ನನಗೆ ಅನಿಸುತ್ತೆ. ಇನ್ನು ಇವತ್ತಿನ ಒಂದು ವಿಷಯಕ್ಕೆ ಬರೋದಾದರೆ, ತುಂಬ ಜನ ಕೇಳಿದ್ದಾರೆ, ನಾವು ಮರುಮದುವೆ ಮಾಡಿಕೊಳ್ಬೇಕಾದ್ರೆ ಯಾವ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿ. ಮರುಮದುವೆ ಮಾಡಿಕೊಳ್ಳುವುದಕ್ಕೆ ಮುಂಚೆ ಯೋಚಿಸಿ ಅನ್ನೋ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಮೊದಲನೇ ಮದುವೆ ಯಾವುದೋ ಒಂದು ಕಾರಣದಿಂದ ವಿಚ್ಛೇದನದಲ್ಲಿ ಮುಗಿದಿದ್ದರೆ, ಯಾವ ಕಾರಣದಿಂದ ವಿಚ್ಛೇದನ ಆಯಿತು ಅಂತಕ್ಕಂಥದ್ದನ್ನು ನೀವು ಗಮನಿಸಬೇಕು. ನಿಮ್ಮಲ್ಲಿ ಏನಾದರೂ ಒಂದು ಕುಂದುಕೊರತೆ ಇದೆ ಅಂತ ಹೇಳಿ ನಿಮ್ಮ ಸ್ಪೌಸ್ ಹೇಳಿ, ನಿಮ್ಮ ಪಾರ್ಟ್ನರ್ ಹೇಳಿ, ಆ ಕಾರಣದಿಂದ ಆಕೆನೋ ಆತನೋ ಕೆರಳಿ ವಿಚ್ಛೇದನಕ್ಕೆ ಮುಂದಾಗಿದ್ದಂತಹ ಸಂದರ್ಭದಲ್ಲಿ ನಿಮ್ಮಲ್ಲಿ ಏನೇನು ಲೋಪದೋಷಗಳನ್ನು ನಿಮ್ಮ ಸಂಗಾತಿಯಾಗಿರ್ತಕ್ಕಂಥವರು ಪಾಯಿಂಟ್ ಮಾಡಿದಾರೋ, ಅವರು 100 ಸುಳ್ಳು ಆಪಾದನೆಗಳನ್ನು ಹೇಳಿದರೆ ಅದರಲ್ಲಿ ಒಂದು 5 ಪೈಸೆ ಆದರೂ ಕರೆಕ್ಟಾಗಿದ್ದರೆ, ಆ 5 ಪೈಸದ ಅಂಶವನ್ನಾದರೂ ನೀವು ಗಮನದಲ್ಲಿಟ್ಕೊಳ್ಬೇಕು. ಅದೇ ತಪ್ಪನ್ನು ನಾನು ಮುಂದೆ ಮಾಡಲಿಕ್ಕೆ ಚಾನ್ಸಸ್ ಇದೆಯಾ, ಮಾಡಿದರೆ ಏನಾಗಬಹುದು ಅಂತ ಹೇಳಿ. ಅಥವಾ ನಿಮ್ಮ ಪಾರ್ಟ್ನರಿಂದ ನೀವು ಹೊರಗೆ ಬಂದಿರ್ತೀರ, ಅವಳು ಹೀಗೆಲ್ಲ ಮಾಡಿದ್ಲು ಅದಕ್ಕೆ ನಾನು ಹೊರಬಂದೆ, ಅವನು ಹೀಗೆಲ್ಲ ಮಾಡ್ದೆ ಅದಕ್ಕಾಗಿ ನಾನು ಆ ವಿವಾಹದಿಂದ ಹೊರಕ್ಕೆ ಬಂದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರುತ್ತೆ. ಬಹುಶಃ ಅದೇ ರೀತಿಯಾದಂಥ ತಪ್ಪುಗಳನ್ನು ಮತ್ತೊಬ್ಬರು ಮಾಡದೇ ಇರಬಹುದು, ಬೇರೆ ತಪ್ಪುಗಳನ್ನು ಮಾಡಬಹುದು. ಅಥವಾ ಅದೇ ರೀತಿಯಲ್ಲಿ ಆದಂಥ ಸಂದರ್ಭದಲ್ಲಿ ನಾನು ಏನು ಮಾಡಬಲ್ಲೆ ಅಂತಕ್ಕಂಥದ್ದನ್ನು ತಾವು ಯೋಚಿಸ್ಬೋದು. ಸಾಮಾನ್ಯವಾಗಿ ಮರುಮದುವೆ ಆಗಲಿಕ್ಕೆ ಮುಂಚೆ ನಾನೇನು ಹೇಳ್ತೀನಿ ಅಂದರೆ, ಒಂದು ವಿಚ್ಛೇದನದಿಂದ ನೀವು ಹೊರಕ್ಕೆ ಬಂದಿದ್ದರೆ ಕನಿಷ್ಠ ಪಕ್ಷ 6 ತಿಂಗಳಿಂದ 1 ವರ್ಷ ಗ್ಯಾಪ್ ಕೊಟ್ಬಿಡಿ. ಮದುವೆನೇ ಬೇಡ, ನಾನು ಇನ್ನು ಮದುವೆ ಮಾಡ್ಕೊಳ್ಳಲ್ಲ ಅಂತಕ್ಕಂಥ ನಿರ್ಧಾರವನ್ನು ತಗೊಳ್ಳಿ. ಬಹಳಷ್ಟು ಜನ ಎಡುವುದು ಯಾವುದರಲ್ಲಿ ಅಂತಂದರೆ, ಇನ್ನೂ ಈ ಡಿವೋರ್ಸ್ ಪ್ರಾಸೆಸ್ಸಲ್ಲೇ ಇರುತ್ತೆ, ಆಗಲೇ ಇನ್ನೊಬ್ಬರನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅಥವಾ ಮತ್ತೊಬ್ಬರ ಹತ್ರ ಡೇಟಿಂಗ್ ಶುರು ಮಾಡಿರ್ತಾರೆ, ಅಥವಾ ಮತ್ತೊಬ್ಬರ ಹತ್ರ ಲಿವ್ ಇನ್ ರಿಲೇಷನ್ಶಿಪ್ ಶುರು ಮಾಡಿರ್ತಾರೆ. ಭಾರತ್ ಮ್ಯಾಟ್ರಿಮೋನಿ ಅಲ್ಲಿ ಇಲ್ಲಿ ಎಲ್ಲಾನು ಅಪ್ಲೈಡ್ ಫಾರ್ ಡಿವೋರ್ಸ್ ಅಂತ ಹಾಕಲ್ಲ, ಡಿವೋರ್ಸ್ಡ್ ಅಂತಾನೆ ಹಾಕಿ ಹೊರಟೋಗ್ಬಿಟ್ಟಿರ್ತಾರೆ. ದಯವಿಟ್ಟು ಆ ರೀತಿಯಾಗಿ ಆತುರದ ನಿರ್ಧಾರಗಳನ್ನು ತಗೊಳ್ಬೇಡಿ. ನೀವು ವಿಚ್ಛೇದನಕ್ಕೆ ಅಪ್ಲೈ ಮಾಡಿದರೆ ವಿಚ್ಛೇದನ ನಿಮ್ಮ ಕೈಗೆ ಬರೋದು ಯಾವಾಗ ಅಂತಕ್ಕಂಥದ್ದು ಮುಖ್ಯ. ನಾಳೆನೇ ಬರ್ಬೋದು, 6 ತಿಂಗಳಾಗ್ಬೋದು, 6 ವರ್ಷ ಆಗ್ಬೋದು, ಇನ್ನೂ ಜಾಸ್ತಿನೂ ಆಗಬಹುದು. ವಿಚ್ಛೇದನಕ್ಕೆ ಅಪ್ಲೈ ಮಾಡಿದ್ದೀನಿ ಅನ್ನೋ ಒಂದೇ ಕಾರಣದಿಂದ ನೀವು ಮತ್ತೊಬ್ಬರ ಹತ್ತಿರ ನಿಮ್ಮ ಒಂದು ಬಾಂಧವ್ಯವನ್ನು ಹೆಚ್ಚಾಗಿ ಮದುವೆ ಆಗುವ ದೃಷ್ಟಿಯಿಂದ ಬೆಳೆಸ್ಕೊಳ್ಳೋದು ಒಳ್ಳೆಯದಲ್ಲ. ಮದುವೆ ಆಗಲಿಕ್ಕೆ ಮುಂಚೆ, ನಾನು ಮದುವೆ ಆಗಲಿಕ್ಕೆ ಮುಂಚೆನೂ ಹೇಳ್ತಾ ಇರ್ತೀನಿ, ಪ್ರೀ ಮ್ಯಾರಿಟಲ್ ಕೌನ್ಸೆಲಿಂಗ್ ಅಂತ ಹೇಳ್ತೀನಿ. ಅದನ್ನು ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಮದುವೆ ಆಗಲಿಕ್ಕೆ ಮುಂಚೆ ಅಂತೂ ಖಂಡಿತವಾಗಿಯೂ ಮಾಡಿಕೊಳ್ಳೋದು ಒಳ್ಳೆಯದು. ಈಗ ಮೊದಲನೇ ಮದುವೆ ಆಗಿರ್ತೀರ,
ಗಂಡನಿಗೆ ಇಂಡಿಪೆಂಡೆಂಟ್ ಇನ್ಕಮ್ಮೇ ಇಲ್ಲ ಮೇಡಮ್, ಅವ್ರ ಅಪ್ಪ ಅಮ್ಮನ ಮಾತನ್ನು ಮೀರಿ ಹೊರಗಡೆಗೆ ಬರೋವನೇ ಅಲ್ಲ ಮೇಡಮ್, ಯಾವಾಗಲೂ ಮನೆಯಲ್ಲೇ ಕೂತಿರ್ತಾನೆ ಮೇಡಮ್, ನಿದ್ದೆ ಮಾಡ್ತಾ ಇರ್ತಾನೆ ಮೇಡಮ್, ಈ ಥರ ಹಲವಾರು ಆಪಾದನೆಗಳನ್ನು ಅವರು ಹಾಕಿರಬಹುದು. ಇನ್ನೊಂದು ಮದುವೆ ಆದರೆ ಅವರು ಈ ಆಪಾದನೆಗಳನ್ನು ಹಾಕಬಹುದಾ ಅಂತಕ್ಕಂಥದ್ದು ಒಂದು ಯೋಚನೆ. ಹಾಗೆ ಹುಡುಗಿಯ ಬಗ್ಗೆನೂ ತುಂಬ ಕಿರ್ಚ್ಕೊಳ್ತಾಳೆ, ತುಂಬ ಕೋಪ, ಎಲ್ಲದಕ್ಕೂ ಸಿಡುಕ್ತಾಳೆ, ಆ್ಯಂಗರ್ ಮ್ಯಾನೇಜ್ಮೆಂಟ್ ಇಶ್ಯೂಸ್ ಇರಬಹುದು. ಸೊ ನಿಮ್ಮ ಬಿಹೇವಿಯರಲ್ ಆಸ್ಪೆಕ್ಟ್ಸ್ ಬಗ್ಗೆ ಏನಾದರೂ ಹಿಂದಿನ ಮದುವೆಯಲ್ಲಿ ತೊಂದರೆಗಳಾಗಿದ್ದರೆ ಆ ಬಿಹೇವಿಯರ್ಗಳನ್ನು, ಆ ಮದುವೆಯ ಬಗ್ಗೆ ನಾವು ಹೋಗೋದು ಬೇಡ, ಆ ಮದುವೆ ಮುಗಿಸ್ಕೊಂಡಿದ್ದೀರಾ ಸಂತೋಷ, ಹೊರಗೆ ಬನ್ನಿ. ಆದರೆ ಏನೆಲ್ಲ ಏರುಪೇರುಗಳು ಯಾವ ಕಾರಣಗಳಿಂದ ಆಗಿದೆಯೋ ಆ ಕಾರಣಗಳನ್ನು ಅಡ್ರೆಸ್ ಮಾಡಲಿಕ್ಕಾಗತ್ತಾ ಅಂತ ನೋಡ್ತಕ್ಕಂಥದ್ದು ಒಂದು. ಇನ್ನೊಂದು, ಕೆಲವು ದೈಹಿಕವಾದಂತಹ ನ್ಯೂನ್ಯತೆಗಳು ಇರುತ್ತೆ. ಇಂಪೊಟೆನ್ಸಿ ಅಂತೀವಿ, ರಿಜಿಡಿಟಿ ಅಂತೀವಿ, ಇದೆಲ್ಲ ಕ್ಯೂರಬಲ್ ಡಿಫೆಕ್ಟ್ಸ್ ಅಂತ ಬಂದಿದೆ, ಕ್ಯೂರಬಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ. ಆಮೇಲೆ PCOD ಪ್ರಾಬ್ಲಮ್ ಅಂತ ಹೇಳ್ತಾರೆ. ಹಲವಾರು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇರಬಹುದು. ಇವುಗಳ ಬಗ್ಗೆ ಏನಾದರೂ ಆತಂಕ ಇದ್ದಂಥ ಸಂದರ್ಭದಲ್ಲಿ ನೀವು ತಕ್ಷಣಕ್ಕೆ ವೈದ್ಯರನ್ನು ಸಂಪರ್ಕಿಸಿ, ಲೈಂಗಿಕ ತಜ್ಞರನ್ನು ಸಂಪರ್ಕಿಸೋದಕ್ಕೆ ಯಾವತ್ತೂ ಯೋಚನೆ ಮಾಡಬೇಡಿ. ನಿಮ್ಮ ದೇಹ ತುಂಬ ಮುಖ್ಯವಾದಂಥದ್ದು, ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ತುಂಬ ಮುಖ್ಯವಾದಂಥದ್ದು. ನೀವು ಲೈಂಗಿಕ ತಜ್ಞರನ್ನು ಮೀಟ್ ಮಾಡಿ, ನನಗೆ ಈ ರೀತಿಯಾದಂಥ ಪ್ರಾಬ್ಲಮ್ಸ್ ಇದೆ, ನಾನು ಹೇಗೆ ಓವರ್ಕಮ್ ಮಾಡ್ಕೊಳ್ಳೋದು ಅಂತ. ಆಮೇಲೆ ಇನ್ನೂ ಒಂದು ವಿಷಯ, 30 ವಯಸ್ಸಾಗಿರುತ್ತೆ, 32 ವಯಸ್ಸಾಗಿರುತ್ತೆ, 35 ವಯಸ್ಸಾಗಿರುತ್ತೆ, ತಕ್ಷಣಕ್ಕೆ ಇನ್ನೊಂದು ಮದುವೆ ಮಾಡ್ಕೊಳ್ತೀವಿ, ತಕ್ಷಣಕ್ಕೆ ಮಗು ಆಗಿಬಿಡಬೇಕು, ಅವನ ಒತ್ತಡ ಜಾಸ್ತಿ ಆಗಿರುತ್ತೆ. ನನ್ನ ಮಗನಿಗೆ 36 ವರ್ಷ ಮೇಡಮ್, ಇನ್ನೂ ಇವಳು ಮಗು ಆಗುವ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನನ್ನ ಸೊಸೆ ಅಂತ ತುಂಬ ಜನ ಬರ್ತಾರೆ. ಇವಳನ್ನು ಕೇಳಿದ್ರೆ, ಮೇಡಮ್ ನೆನ್ನೆ ಮೊನ್ನೆ ಮದುವೆ ಆಗಿದೆ, ಮೊದಲನೇ ಮದುವೆ ಹೀಗೆಲ್ಲ ಕೆಟ್ಟೋಯ್ತು, ಎರಡನೇ ಮದುವೆ ಕೆಟ್ಟೋಯ್ತು, ಇದು ನನಗೆ 3ನೇ ಮದುವೆ, ಅವನಿಗೆ 2ನೇ ಮದುವೆ. ನಾನು 1 ವರ್ಷ 2 ವರ್ಷ ಆದರೂ ಅವನನ್ನು ಅರ್ಥ ಮಾಡಿಕೊಂಡು ಆಮೇಲೆ ಮಗುವಿನ ತಾಯಿ ಆಗೋದಕ್ಕೆ ನಾನು ಸಿದ್ಧತೆಯನ್ನು ಮಾಡಿಕೊಂಡು ನಂತರ ನಾನು ಅದರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ದೇಹ ನಮಗೆ ಸಪೋರ್ಟ್ ಮಾಡಬೇಕು ಅಂತಕ್ಕಂಥದ್ದು ಒಂದು ವಿಷಯ, ಮನಸ್ಸು ಸಪೋರ್ಟ್ ಮಾಡಬೇಕು ಅಂತಕ್ಕಂಥದ್ದು ಮತ್ತೊಂದು ವಿಷಯ. ನಾನು ಇನ್ನೊಂದು ಮದುವೆಯನ್ನು ತಕ್ಷಣ ಮದುವೆ ಮಾಡ್ಕೊಂಡು ಬಿಡ್ತೀನಿ, ನನಗೆ ವಯಸ್ಸಾಗ್ತಾಯಿದೆ, ನನ್ನ ಹೆಂಡತಿಗೆ ವಯಸ್ಸಾಗ್ತಾಯಿದೆ, ನನ್ನ ಗಂಡನಿಗೆ ವಯಸ್ಸಾಗ್ತಾಯಿದೆ, ತಕ್ಷಣ ಮದುವೆ ಆದ ತಕ್ಷಣ ಮುಂದಿನ ತಿಂಗಳೇ ಅವಳು ಗರ್ಭಿಣಿ ಆಗಬೇಕು, ಈ ರೀತಿಯಾಗಿ ಯೋಚನೆಗಳನ್ನು ಇಟ್ಟುಕೊಂಡು ನೀವು ಮರುಮದುವೆಗೆ ಹೋದರೆ ಅಲ್ಲೂ ಸಹ ನಿಮಗೆ ಹಲವಾರು ತೊಂದರೆಗಳಾಗುತ್ತೆ. ಈ ಕೆಲವು ಪರ್ಸನ್ಸ್ ಏನು ಕೇಳ್ತಾರೆ ಅಂದರೆ, ನಾವೊಂದು ಅಗ್ರಿಮೆಂಟ್ ಮಾಡ್ಕೊಳ್ತೀವಿ ಮೇಡಮ್, ಹೀಗೆ ಮಾಡಬೇಕು ಅಂತ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಜೀವನವನ್ನು ಅಗ್ರಿಮೆಂಟ್ಗಳ ಮೂಲಕ ಅಥವಾ ಕಾಂಟ್ರಾಕ್ಟ್ ಮೂಲಕ ನಡೆಸೋಕ್ಕಾಗಲ್ಲ. ಜೀವನದ ಪ್ರತಿ ಹೆಜ್ಜೆಯಲ್ಲೂ ಏನೇನಾಗುತ್ತೆ ಅಂತಕ್ಕಂಥದ್ದನ್ನು ನೀವು ಒಂದು ಪುಟ ಪೂರ್ತಿ ಇವತ್ತೇ ನೋಡ್ಕೊಂಡು ಇಟ್ಕೊಳ್ಳೋಕ್ಕಾಗಲ್ಲ, ಎಷ್ಟೇ ಸಿದ್ಧತೆ ಮಾಡ್ಕೊಂಡಿದ್ರೂ ಆಗಲ್ಲ. ಒಂದೊಂದು ಪದವಾಗಿ ಅದು ಓಪನ್ ಆಗ್ತಾ ಹೋಗುತ್ತೆ. ಅದಕ್ಕೆ ನೀವು ವಯಸ್ಕರಾಗಿರ್ತಕ್ಕಂಥವ್ರು ಮದುವೆ ಮಾಡ್ಕೊಳ್ಳೋದು. ಬೈ ಆ್ಯಂಡ್ ಲಾರ್ಜ್ ನನ್ನ ಗುಣಗಳು ಹೀಗಿದೆ, ನಿನ್ನ ಗುಣಗಳು ಹೀಗಿದೆ, ಈ ರೀತಿಯಾದ ವಿಷಯದಲ್ಲಿ ನಾನು ಹೊಂದ್ಕೊಳ್ಬೋದು, ಈ ರೀತಿಯಾದ ವಿಷಯದಲ್ಲಿ ನಾನು ಹೊಂದ್ಕೊಳ್ಳೋದು ಕಷ್ಟ, ನೀನು ಯಾವ್ಯಾವ ರೀತಿಯಲ್ಲಿ ಹೊಂದ್ಕೊಳ್ಬೋದು, ಯಾವ್ಯಾವ ರೀತಿಯಲ್ಲಿ ಹೊಂದ್ಕೊಳ್ಳೋಕ್ಕಾಗಲ್ಲ, ನಾನು ಯಾವ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ, ನನಗೆ ಯಾವ ವಿಷಯದಲ್ಲಿ ನಿರೀಕ್ಷೆಗಳು ತುಂಬ ಹೈ ಲೆವೆಲಲ್ಲಿ ಇರುತ್ತೆ, ಯಾವ ವಿಷಯದಲ್ಲಿ ನಾನು ಕೆರಳ್ತೀನಿ, ಇದನ್ನೆಲ್ಲ ನೀವು ಹಂಚಿಕೊಂಡು ನಂತರ ಮರುಮದುವೆಗೆ ಹೋಗೋದು ತುಂಬ ಒಳ್ಳೆಯದು. ಹೀಗಾಗಿ ಮತ್ತೆ ಅದನ್ನು ಯಾರೋ ಹುಡುಕಿದ್ರು, ಯಾರೋ ಎಲ್ಲಿಂದನೂ ಒಂದು ಸಂಬಂಧ ಕರ್ಕೊಂಡು ಬಂದರು ಅಂತ ನೀವು ಮುಂದೆ ಹೋಗೋದಲ್ಲ. ಒಂದು ಸ್ವಲ್ಪ ಸಮಯ ಆದರೂ, ಒಂದು 3 ತಿಂಗಳಿಂದ 6 ತಿಂಗಳು ಕ್ವಾಲಿಟಿ ಟೈಮನ್ನು ಒಬ್ರಿಗೊಬ್ಬರು ಕೊಟ್ಟು ಒಬ್ರಿಗೊಬ್ಬರು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟು ನಂತರ ಮದುವೆ ಆಗೋದು ಒಳ್ಳೆಯದು. ಏನೇ ಆದರೂ ಮದುವೆ ಆದ ಮಾರನೇ ದಿವಸದಿಂದ ಅವನನ್ನು ನಾವು ಕಾಣುವ ರೀತಿಯೇ ಬೇರೆ, ನಮ್ಮನ್ನು ಅವರು ಕಾಣುವ ರೀತಿಯೇ ಬೇರೆ. ಆದರೆ ಒಂದು ಎಚ್ಚರಿಕೆಯ ಹೆಜ್ಜೆ ನೀಡುವುದು ಒಳ್ಳೆಯದು ಅಂತ ಕೇಳಿಕೊಳ್ತೇನೆ. ನಮಸ್ಕಾರ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.